ಚಿಕನ್ ಅಲ್ಲ, ನಾವೆಲ್ಲ ಪ್ರೀತಿಯಿಂದ ನಿಂಗೆ ಚೀಕು ಅಂತಾನೆ ಕರೆಯೋದು. ಐ ಡೋಂಟ್ ಮೈಂಡ್ ಕಾಲಿಂಗ್ ಯು ಚೀಕು. ಬಟ್ ಒನ್ ಫಿಲಮ್ ಓಲ್ಡ್, ಇನ್ನು ಉಪಾಧ್ಯಕ್ಷ ಜೊತೆ ನೀವಾಗಲೇ 3 ಲ್ಯಾಂಗ್ವೇಜ್ಗೆ ಇವಾಗ ಪಾದಾರ್ಪಣೆ ಮಾಡ್ತಾ ಇದ್ದೀರಾ. 18 ಫಿಲಮ್ಸು 50 ಫಿಲಮ್ಸ್ ಆದಮೇಲೆ ಪ್ಯಾನ್ ಇಂಡಿಯಾ ಅಂತ ಹೋಗ್ತಾರೆ. ನೀವಾಗಲೇ ಮಲ್ಟಿ ಲಿಂಗ್ವಲ್ ಆ್ಯಕ್ಟರ್ ಆಗೋಕ್ಕೆ ತಯಾರಿ ಆಗ್ತಾ ಇದ್ದೀರಾ? ಇದು ನಮ್ಮ ನಿರ್ಮಾಪಕರದ್ದು ಪ್ಲಾನು. ನಾನು ಕನ್ನಡದವನೇ, ಕನ್ನಡ ಸಿನಿಮಾನೇ ಏನು ಮಾಡ್ತಿದ್ವಿ. ಇನ್ನೂ ಒಬ್ರು ಈಗ ಸುನೀಲ್ ಸರ್ ಇದ್ದಾರೆ, ಇನ್ನೂ ಒಬ್ರು ಕಾಮಿಡಿಯನ್ ಆ್ಯಡ್ ಆಗ್ತಾರೆ, ಸದ್ಯದಲ್ಲಿ ಹೇಳ್ತೀವಿ. ಸೊ ಹಂಗಾಗಿ 3 ಸ್ಟೇಟು 3 ಕಾಮಿಡಿಯನ್ನು, ಹಂಗಾಗಿ 3 ಭಾಷೆ ಚಿತ್ರ ಮಾಡೋಣ ಅಂತ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ದು ಪ್ಲಾನ್ ಆಗಿದೆ. ಬಟ್ ನೀವು ಇದ್ರೊಳಗೆ ಎತ್ತುಗಳು ನಿಮ್ಗೆ ಹೆದರಿಸ್ತೀರಾ, ನೀವು ಎತ್ತುಗಳನ್ನ ಎದುರಿಸ್ತೀರಾ? ಅದು ಗೊತ್ತಾಗ್ಲಿಲ್ಲ ಇವಾಗ. ಕೆಲವು ಕಡೆ ನಾನೇ ಎತ್ತುತ್ತೀನಿ, ಕೆಲವು ಕಡೆ ಅದೇ ಎತ್ತುತ್ತೆ. ಸೊ ಹಂಗಾಗಿ ಇದು ಒಂದು ಪಕ್ಕ ಜೋಡೆತ್ತು ಅಂದ್ರೆ ಏನು ಅಂತ. ಆಕ್ಚುಲಿ ಜೋಡೆತ್ತು ಅಂದ್ರೆ ಇಬ್ಬರು ಲೆಕ್ಕ. ಅದು ಇನ್ನೊಬ್ರು ಇದ್ದಾರೆ, ಅದು ಯಾರು ಅಂತ ಸದ್ಯದಲ್ಲಿ ಹೇಳ್ತೀವಿ. ನಿಜವಾದ ಜೋಡೆತ್ತುಗಳು ಯಾರು ಅಂತಾನು ಹೇಳ್ತೀವಿ. ಸೊ ಇದನ್ನ ಅಷ್ಟೇ. ಆಯ್ತು, 3 ಡೈಲಾಗ್ ರೈಟರ್ ಬೇಕಾಗಿತ್ತ ನಿಮ್ಗೆ? ಅದು ಸಿನಿಮಾ ಮೇಲಿರೋ ಪ್ರೀತಿ ನಮ್ಮ ತಂಡಕ್ಕೆ ಎಷ್ಟಿದೆ ಅಂತ. ಯಾಕೆಂದ್ರೆ ಇವತ್ತು ನಾವು ಏನೇ ತಂದ್ರೂ ಫೈನಲಿ ಸ್ಕ್ರೀನಲ್ಲಿ ಏನು ನೋಡ್ತಾರೆ ಅದಷ್ಟೇ ಕಾಣಿಸೋದು. ಸೊ ಅದಕ್ಕೆ ಹೋಮ್ ವರ್ಕ್ ಎಷ್ಟು ಚಂದ ಮಾಡ್ತೀವಿ ಅಷ್ಟು ಒಳ್ಳೇದು. 3 ಡೈಲಾಗ್ ರೈಟರ್ ಯಾಕೆ ಅಂದರೆ ಇದರಲ್ಲಿ ಕಾಮಿಡಿ ಇದೆ, ಎಮೋಷನ್ಸ್ ಇದೆ, ಜೊತೆಗೆ ಸ್ವಲ್ಪ ಮಾಸು ಇದೆ. ಸೊ ಹಂಗಾಗಿ ಎಲ್ಲ ಥರದ ರೈಟರ್ಗಳು ಬರೆದ್ರೆ ಚೆನ್ನಾಗಿರುತ್ತೆ ಅಂತ 3 ಜನ ಡೈಲಾಗ್ ರೈಟರ್. ಇಲ್ಲಿ ನಿಮ್ಮ ಕ್ಯಾರೆಕ್ಟರ್ ಏನು? ಹೀರೋ. ಏನಾಗಿರ್ತೀರ ಸಿನಿಮಾದಲ್ಲಿ? ಇದು ಒಂದು ಹಳ್ಳಿ ನಡೆಯುವಂಥ ಕಥೆ ಆಗಿರೋದ್ರಿಂದ ಒಂದು ಕುಟುಂಬ, ಒಂದು ಪಕ್ಕ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು. ಒಂದು ಹಳ್ಳಿನಲ್ಲಿ ಈಗ ಒಂದು ಸ್ವಲ್ಪ ಒಂಚೂರು ರೈತರ ಬ್ಯಾಕ್ ಡ್ರಾಪು ಇದೆ, ಒಂಚೂರು ಹಂಗೂ ಇಲ್ಲ ಹಿಂಗೂ ಇಲ್ಲ ಅನ್ನೋ ಥರ. ಅರ್ಧ ಕೆಲಸ ಮಾಡ್ತಾರೆ, ಅರ್ಧ ಕೆಲಸ ಮಾಡದೇ ಇರೋದು, ಆ ಥರದ್ದು ಒಂದು ಹಳ್ಳಿನಲ್ಲಿ ನಡೆಯುವಂಥ ಕ್ಯಾರೆಕ್ಟರ್. ಮಹೇಶ್, ಬೇರೊಬ್ಬ ನಿರ್ದೇಶಕನ ಕತೆಗೆ ಡೈರೆಕ್ಷನ್ ಮಾಡೋದು ನಿಮ್ಗೆ ಎಷ್ಟು ಸವಾಲು? ರಿಯಲ್ ಚಾಲೆಂಜ್ ಯಾವಾಗಲೇ ಇರುತ್ತೆ ಸರ್. ನಮ್ಮ ಕತೆ ನಾವು ಬರ್ಕೊಳ್ಳೋಕ್ಕೆ ಒಂದು 2-3 ವರ್ಷ ತಗೊಂಡಿರ್ತೀವಿ. ಕತೆ ಸಿಕ್ಕಿದ್ಮೇಲೆ ಒಂದು 6-8 ತಿಂಗಳು ಅದನ್ನು ನಮ್ಮ ಬ್ಲಡ್ ಇಳಿಸ್ಕೋಬೇಕಾಗತ್ತೆ. ಆ ಕತೆನ ನಮ್ಮದು ಅಂತ ಅನ್ಸ್ಕೋಬೇಕಾಗತ್ತೆ. ಮುಖ್ಯವಾಗಿ ಅಲ್ಲಿ ಫ್ರೀಡಮ್ ಬೇಕಾಗುತ್ತೆ. ಫ್ರೀಡಮ್ ಇದ್ದಾಗ ಯಾವುದೇ ಕತೆನ ಯಾರ ನಿರ್ದೇಶಕರು ಬೇಕಾದ್ರು ಅದನ್ನು ಇದು ಮಾಡ್ಬೋದು. ಮೊದಲನೇದಾಗಿ ತಂಡಕ್ಕೆ ಬಂದ ತಕ್ಷಣ ಹೇಳಿದ್ದು ಕತೆ ರೆಡಿ ಇದೆ, ನಿಮ್ಗೆಲ್ಲ ರೀತಿಯ ಫ್ರೀಡಮ್ ಇದೆ. ಸೊ ಕತೆನ ಬದಲಾಯಿಸ್ಕೋತಾಗ್ಬೋದು, ಚಿತ್ರಕಥೆ ಆಗ್ಬೋದು, ವಿಷನ್ಸ್ ಆಗ್ಬೋದು, ಬರಲಿ ಅಂತ ಹೇಳಿದಾಗ ಎಲ್ಲರೂ ಸೇರ್ ಮಾಡ್ತಾರಂಥ ಸಿನಿಮಾನೇ ಜೋಡಿತ್ತು ಸರ್. ಬಜೆಟ್ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಥವಾ ಎಷ್ಟಾದರೂ ಪರವಾಗಿಲ್ಲ ಅಂತ ಅಂದ್ಕೊಂಡಿದ್ದೀರಾ? ನಾನು ನನ್ನ ಹೆಂಡತಿ ಎಲ್ಲಿ ತನಕ ಸಪೋರ್ಟ್ ಇರ್ತಾರೋ ಅಲ್ಲಿ ತನಕ ಬಜೆಟ್ ಅನ್ನೋ ಪದನೇ ಬರಲ್ಲ ಇಲ್ಲಿ. ನನಗೆ 20 ವರ್ಷ ಆಯಿತು ಮದುವೆಯಾಗಿ. 20 ವರ್ಷದಲ್ಲಿ ನನ್ನ ಹೆಂಡತಿ ಎಲ್ಲಿ ತನಕ ಸಾಥ್ ಕೊಟ್ಟಿದಾರ ಅಲ್ಲಿ ತನಕ ಯಾವುದಕ್ಕೂ ನಾನು ಕೇಳಲೇ ಇಲ್ಲ. ಸೊ ಹಂಗಾಗಿ ನನ್ನ ಹೆಂಡತಿ ಎಲ್ಲಿ ತನಕ ಇರ್ತಾಳೆ ಅಲ್ಲಿ ತನಕ ನನ್ನ ಬಜೆಟ್ ಅನ್ನೋ ಪದನೇ ಬರಲ್ಲ. ಪ್ರೊಡ್ಯೂಸರ್ ನೀವಾ, ನಿಮ್ಮ ಹೆಂಡತಿನ ಸರ್? ನಾನಿದ್ರೆ ನನ್ನ ಹೆಂಡತಿ, ನನ್ನ ಹೆಂಡತಿ ಇದ್ರೆ ನಾನು. ಚಿಕ್ಕಣ್ಣ ಅಂದ್ರೆ ಸುಧಾಕರ್ ಅವ್ರು ಹೇಳ್ತಾ ಇದ್ರು, ಟೀಸರ್ಗೆ ಐಡಿಯಾ ಕೊಟ್ಟಿದ್ದೆ ಚಿಕ್ಕಣ್ಣ ಅದೆಲ್ಲ ಅಂತ. ಎಲ್ಲೋ ಒಂದ್ ಕಡೆ ನೀವೇ ಒಂಥರ ಕ್ಯಾಪ್ಟನ್ ಆಫ್ ದ ಶಿಪ್ ಆಗಿದೆ. ಮಹೇಶ್ಗೆ ಸ್ವಲ್ಪ ಸೈಡ್ ಇಳಿಸ್ದಂಗೆ. ಯಾವತ್ತು ಕ್ಯಾಪ್ಟನ್ ಆಫ್ ದ ಶಿಪ್ ಡೈರೆಕ್ಟ್ರೆ. ನಮ್ಮದು ಏನಾಗಿದೆ ಅಂದರೆ ಒಂದು ಟೀಮ್ ವರ್ಕ್ ಅಂತ ಮಾಡ್ತಾ ಇದ್ದೀವಿ. ಈಗ ನಾವು ಡೈಲಿ ಕೂರ್ತೀವಿ, ಎಲ್ಲರೂ ಆಫೀಸಲ್ಲಿ ಕೂರ್ತಾರೆ. ಯಾರ ಕಡೆಯಿಂದ ಒಂದು ಒಳ್ಳೇದು ಬಂದರೆ ಅವನು ಅಸಿಸ್ಟೆಂಟ್ ಡೈರೆಕ್ಟ್ರೇ ಆಗಿರಲಿ, ಇಲ್ಲ ಡೈರೆಕ್ಟರ್ ಆಗಿರಲಿ, ಕ್ಯಾಮ್ರಾಮನ್ ಆಗಿರಲಿ, ಕ್ಯಾಮ್ರಾಮನ್ ಅಸಿಸ್ಟೆಂಟೇ ಆಗಿರಲಿ, ಒಂದು ಯಾವುದಾದ್ರೂ ಚೆನ್ನಾಗಿದೆ ಅಂದರೆ ನಮ್ಮ ಟೀಮಲ್ಲಿ ಎಲ್ರಿಗೂ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಂಥ ಒಳ್ಳೆ ಮನಸ್ಸಿದೆ. ಹಂಗಾಗಿ ಒಳ್ಳೆ ಪ್ರಾಜೆಕ್ಟ್ ಆಚೆ ಬಂದಿದೆ. ಅಲ್ಲ, ನೀವು ಯು ವಿಲ್ ಕಾಲ್ ದ ಶಾರ್ಟ್ಸ್ ತರ ಇದೆ ಇಲ್ಲಿ. ನಾನು ಇಲ್ಲೇ ಶೂಟಿಂಗ್ ಮಾಡಿದ್ವಿ, ಸೆಟ್ ಹಾಕಿ. ನೀವು ಬಂದಿದ್ರೆ ಗೊತ್ತಾಗಿರೋದು ಶೂಟಿಂಗ್ ಮಾಡಿದ್ದು ಡೈರೆಕ್ಟ್ರೇ ಅಂತ. ಇದೆಲ್ಲ ಒಂದು ಟೀಮ್ ವರ್ಕ್ ಆಗ್ತಿರೋದ್ರಿಂದ ಹಂಗಾಗಿ ಖುಷಿ ಇದೆ. ಈಗ ಇದರಲ್ಲಿ ಎಷ್ಟೋ ಸಲ ಡೈರೆಕ್ಟ್ರು ಬಂದು ನನಗೆ ಆ್ಯಕ್ಟ್ ಮಾಡಿ ತೋರಿಸ್ತಾರೆ. ನಾನು ಎಷ್ಟೋ ಸಲ ಇದು ಯಾವುದೋ ಒಂದು ಡೈಲಾಗ್ ಚೆನ್ನಾಗಿದೆ ನೋಡ್ರಿ ಅಂದರೆ ಅವ್ರು ಆ್ಯಡ್ ಮಾಡ್ಕೋತಾರೆ. ನಮ್ಮ ಡೈಲಾಗ್ ರೈಟ್ರಿಗೂ ಸಹ ನಾನು ಒಂದು 2-3 ಡೈಲಾಗ್ ನೋಡಿ ಸರ್ ಇದು ಬರೆದ್ರೆ ಚೆನ್ನಾಗಿರುತ್ತೆ ಅಂದರೆ ಅವ್ರು ಬರೀಬೇಕಾದ್ರೆ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ. ನಾವು ಮಾಡೋ ಸ್ಕ್ರೀನ್ ಪ್ಲೇಲಿ ಅವರು ಕೂತಿದ್ದಾರೆ, ಹರೀಶ್ ಅವ್ರೂ ಕೂತಿದ್ದಾರೆ. ಇದು ಫುಲ್ ಟೀಮ್. ಇಲ್ಲಿ ಯಾರು ಮ್ಯೂಸಿಕ್ ಡೈರೆಕ್ಟರ್, ಕ್ಯಾಮ್ರಾಮನ್ನು, ಪ್ರೊಡ್ಯೂಸರು, ಡೈರೆಕ್ಟರ್, DOP ಅಂತಿಲ್ಲ, ಪೂರ್ತಿ ಎಲ್ಲರೂ ಎಲ್ಲ ಕೆಲಸನೂ ಒಂದು ಮಾಡ್ತಾ ಇದೀವಿ. ಒಂದು
ಈ ಥರದ್ದು ಎಲ್ಲರೂ ಒಟ್ಟಾಗಿ ಹಿಂಗೆ ಕೂತ್ಕೊಂಡು ಕೆಲಸ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅನ್ನೋದೊಂದು ನಮ್ಮ ನಂಬಿಕೆ. ನಿಮ್ ಲಕ್ಕು ಲೈಕ್ ನಿಮ್ ಬೆಸ್ಟ್ ಟೆಕ್ನಿಷಿಯನ್ ಸಿಕ್ಕಿರೋದು ಈ ಫಿಲಮ್ಗೆ. ಖಂಡಿತವಾಗ್ಲು ನನ್ನ ಅದೃಷ್ಟ. ಓಕೆ, ಬಟ್ ರೈಟರ್ ನಾನು ಕೇಳಲೇಬೇಕು. ಇದೊಂದು ಅಂದ್ರೆ ಏನಾದ್ರು ನಿಜವಾದ ನಡೆದಿರೋ ಘಟನೆನಾ? ಬಿಕಾಸ್ ಜೋಡೆತ್ತು ಅನ್ನೋದು ನಮ್ಮ ಪಾಪ್ಯುಲಾರಿಟಿ ಬಂದಿದ್ದು ಅಂದ್ರೆ ಆ ಟೈಟಲ್ ಹೆಸರು ಪಾಪ್ಯುಲಾರಿಟಿ. ದರ್ಶನ್ ಯಶ್ ಆ ಪೊಲಿಟಿಕಲ್ ರ್ಯಾಲಿ ಟೈಮಲ್ಲಿ ಇದು ಪೊಲಿಟಿಷಿಯನ್ ಹೇಳಿದ ಮಾತು, ಬೇಸ್ಡ್ ಆನ್ ದಟ್ ನೀವೇನಾದ್ರೂ ಈ ಕತೆ ಬರ್ತಾ ಇದು 90s ಅಲ್ವಾ, ಆವಾಗಿಂದ ಏನಾದ್ರು ರಿಯಲ್ ಇನ್ಸಿಡೆಂಟ್ ಕತೆನಾ ಇದು? ಇತ್ತೀಚಿಂದು ಅಂದ್ರೆ ಮಂಡ್ಯ ಶ್ರೀರಂಗಪಟ್ಟಣದಲ್ಲಿ ನಡೆದಂತ ರಿಯಲ್ ಕತೆ ಇದು. ಬಟ್ 1980s ಅಂತಾರೆ ಇವರು. ಅಂದ್ರೆ ಈ ವಿಷಯ ಒಂದು 5 ವರ್ಷದಿಂದ ನಡೆದಿರೋದು, ನಾವು ಸಿನಿಮಾಗೆ ಏನ್ ಬೇಕು ಅದನ್ನ ಮಾಡ್ಕೊಂಡಿರೋದು ಅಂದ್ರೆ ವಿಷಯನ 1980sಗೂ ಇವಾಗ 5 ವರ್ಷದಿಂದ ಇರ್ತೀರಾ ಅದು ಇದೆ ವಿಷಯ. ಪಾಪ ಅವ್ನ ಯಾಕೆ ಕನ್ಫ್ಯೂಸ್ ಮಾಡ್ತೀರಾ ಮೇಡಮ್? ಘಟನೆ ಮಾತ್ರ ಈಗ ನಡೆದಿದ್ದು, ಅದನ್ನ ಅಡಾಪ್ಟ್ ಮಾಡಿರೋದು 80sಗೆ ಅಂತ ಹೇಳ್ತೀವಿ. ಕೆಲವು ವಿಷಯಗಳಿದೆ ಈ ಕತೆ ಒಳಗಡೆ, ಕೆಲವು ವಿಷಯಗಳನ್ನ ಈ ಪ್ರೆಸೆಂಟ್ ಟೈಮಲ್ಲಿ ಹೇಳಿದ್ರೆ ಅದನ್ನ ನಂಬೋಕೆ ಕಷ್ಟ. ಸೊ 1980ಕ್ಕೆ ಅಂತ ಹೋದ್ರೆ ಆವಾಗ ಒಂದಷ್ಟು ಇನ್ನೋಸೆನ್ಸ್ಗಳಿತ್ತು, ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಇತ್ತು, ಭಯ ಭಕ್ತಿ ಇತ್ತು. ಇವಾಗ ಇಲ್ಲ ಅಂತಲ್ಲ, ಆಗಿನಷ್ಟು ಇಲ್ಲ. ಸೊ ನಮ್ಮ ಕಥೆಯಲ್ಲಿ ಅದಕ್ಕೆಲ್ಲ ಜಾಸ್ತಿ ಒತ್ತು ಕೊಟ್ಟಿರೋದ್ರಿಂದ ನಾವು 90s 80sಗೆ ಹೋಗೋಣ ಅಂತೇಳಿ ಆ ಥರದ ಪ್ಲಾನ್ ಮಾಡ್ಕೊಂಡಿದ್ವಿ. ನನ್ಗೆ ಏನ್ ಅನ್ಸ್ತು ಗೊತ್ತಾ, ಟೈಟಲ್ ಪಾಪ್ಯುಲಾರಿಟಿಗೋಸ್ಕರ ನೀವು ಕತೆ ಮಾಡಿಲ್ಲ ಅಂತ ಅಷ್ಟೇ ಕೇಳಿದ್ವಿ. ಈಗ ಅದು ಪಿಕ್ಚರ್ ನೋಡಿದ್ರೆ ನೀವು ಈ ಟೈಟ್ಲ್ ಬಿಟ್ಟು ಬೇರೆ ಟೈಟ್ಲ್ ಯೋಚನೆ ಮಾಡೋಕ್ಕಾಗಲ್ಲ. ಇದು ಯಾವುದು ಕ್ಯಾರೆಕ್ಟರ್ಗಳ ಮೇಲೆ ಇಟ್ಟಿಲ್ಲ, ಕತೆಗೆ ಇಟ್ಟಿದ್ದೀವಿ. ಈ ಸಿನಿಮಾ ಬಂದಾಗ 100% ಆ್ಯಪ್ಟ್ ಈ ಟೈಟ್ಲು ಅಂತ ಇತ್ತು. ಆಮೇಲೆ ಟೈಟ್ಲು ಕೊಟ್ಟಿದ್ದು ರಾಮಮೂರ್ತಿ ಸರ್ ಅವ್ರ ಹತ್ರ ಇತ್ತು ಟೈಟ್ಲು. ಅವರು ನಾವು ಈ ಟೈಟ್ಲ್ ಕೇಳಿದ ತಕ್ಷಣ ಕೊಟ್ಟರು. ರಾಮಮೂರ್ತಿ ಸರ್ಗೆ ಮಾಧ್ಯಮದ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ಡೈರೆಕ್ಟ್ರೆ, ಈ 3 ಜನ ಡೈಲಾಗ್ ರೈಟರ್ಗಳು ಇಡೀ ಸಿನಿಮಾಕ್ಕೆ ಡೈಲಾಗ್ ಬರೀತಾರೆ ಅಥವಾ ಒಂದೊಂದು ಪೋರ್ಷನ್ ಬರೀತಾರೆ? 3 ಜನ ಡೈರೆಕ್ಟರ್ಗಳು ಡೈಲಾಗ್ ಬರೀತಾ ಇದ್ದಾರೆ. ಅದನ್ನ ಕ್ಲಬ್ ಮಾಡಿ 1 ವರ್ಷನ್ ಬರುತ್ತೆ. 3 ಜನರು ಎಷ್ಟು ಇರುತ್ತೆ ಸರ್? 3 ವರ್ಷನ್ ಬರುತ್ತೆ, 1 ವರ್ಷನಾಗಿ ಕ್ಲಬ್ ಆಗುತ್ತೆ. ಅದು ಔಟ್ಪುಟ್ ಒಂದೇ ಇರುತ್ತೆ ಸರ್. ಥ್ಯಾಂಕ್ ಯು. ಮಹೇಶ್ ಸರ್, ಎಸ್ ಸರ್. ಇಲ್ಲಿ ಸರ್, ಇದು ಚಿಕ್ಕಣ್ಣ ಅವ್ರಿಗೆ ಹೊಸ ಹೇರ್ ಸ್ಟೈಲ್ ಕೊಟ್ಟಿದ್ದೀರಾ ನೀವು. ಎಸ್ ಸರ್. ತುಂಬಾ ಚೆನ್ನಾಗಿದೆ. ಅಂದ್ರೆ ಹೊಸದೊಂದು ಹೇರ್ ಸ್ಟೈಲ್ ಸೆಟ್ ಮಾಡಿದಾಗ ಕೆಲವು ಸಲ ಚೆನ್ನಾಗಿರಲ್ಲ ಕೆಲವು ಹೀರೋಸ್ಗೆ. ಎಸ್ ಸರ್. ಬಟ್ ಇದು ತುಂಬಾ ಪರ್ಫೆಕ್ಟ್ ಆಗಿ ಬಂದಿದೆ ಹೇರ್ ಸ್ಟೈಲ್. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಥ್ಯಾಂಕ್ ಯು ಸರ್. ನೀವು ಇಷ್ಟಪಡೋದೇ ನಮ್ಗೆ ಇಷ್ಟ ಸರ್. ಅದು ನಮ್ಗಿದೇ ಆತಂಕ ಇತ್ತು, ಯಾಕೆಂದ್ರೆ ಎಲ್ಲಿ ಜನ ಇಷ್ಟಪಟ್ಟಿಲ್ಲ ಅಂದರೆ ನಾವು ಯೋಚನೆಗಳು ತಪ್ಪಾಗುತ್ತೋ ಅಂತ. ಸುಧಾಕರ್ ಅವರು ಸುಧಾಕರ್ ಸರ್ ಅವ್ರ ಹತ್ರ ಶ್ರಮ, ಇದ್ರ ಬಗ್ಗೆ ಯೋಚನೆ ಮಾಡೋಣ, ಈಗ ಹೋಗೋಣ ಅಂತ. ದೆನ್ ಎಲ್ಲರೂ ನನ್ನ ಎಲ್ಲ ಸಿನಿಮಾಗಳು ನೋಡ್ಕೊಂಡು ಬಂದಾಗ ನಾನು ಫಸ್ಟ್ ಲುಕ್ ಮದಗಜ ಆಗ್ಬೋದು, ಯೋಗ್ಯ ಆಗ್ಬೋದು, ಏನಾದ್ರು ಒಂದು ವಿಭಿನ್ನ ಟ್ರೈ ಮಾಡ್ತೀನಿ, ಯಾಕಂದರೆ ದಟ್ ಈಸ್ ಇನ್ವಿಟೇಷನ್. ಸೊ ಅದರಿಂದ ಈ ಥರ ಹೇರ್ ಸ್ಟೈಲ್ ಬೇಕು, ಈ ಬ್ಯಾಕ್ ಡ್ರಾಪ್ ಕತೆಗೆ ತುಂಬ ಆ್ಯಪ್ಟ್ ಆಗಿರುತ್ತೆ ಅಂತೇಳಿ ನನ್ನ ತಂಡ ಇದನ್ನೆಲ್ಲ ಡಿಸೈಡ್ ಮಾಡಿ ಒಳ್ಳೆ ಡಿಸೈನರ್ ಹತ್ರ ಡಿಸೈನ್ ಮಾಡಿಸಿದ್ದೀವಿ. ನಿಮ್ಗೆ ಇಷ್ಟ ಆಗಿದ್ದೆ, ನನಗೆ ಇಷ್ಟ ಆಗಿದೆ ಸರ್. ಥ್ಯಾಂಕ್ ಯು. ಅದೇ CGನೂ ಕೂಡ ತುಂಬಾ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಅನಿಸ್ತು. ಎಕ್ಸ್ಟ್ರಾರ್ನರಿ. ನಿಜವಾಗ್ಲೂ ಈ ಗ್ರೌಂಡಲ್ಲಿ ನಡೆದಿದೆ ಅಂತ ಟೀಸರ್ ಯಾರು ನಂಬಲ್ಲ. ರಿಯಲ್ ಮೌಂಟೇನ್ಗಳು ಆ್ಯಂಡ್ ಆ ಗಾಲಿ ಚಕ್ರಗಳು ಪ್ರತಿಯೊಂದನ್ನು ಸೃಷ್ಟಿ ಮಾಡಿದ್ದು ತುಂಬ ಶಾರ್ಪ್ ಪೀರಿಯಡಲ್ಲಿ CV ಸರ್. ಒಂದು ಹೆಸರಾಂತ ಕಂಪ್ನಿ ಅನ್ನಪೂರ್ಣೇಶ್ವರಿ, ಅಲ್ಲಿ ಕೆಲಸ ಮಾಡೋದೇ ಒಂದು ಹೆಮ್ಮೆ ಅನಿಸುತ್ತೆ. ಅಂಥ ಒಂದು ವರ್ಕ್ನ ತುಂಬ ಪ್ರೀತಿಯಿಂದ ಮಾಡಿದ್ದಾರೆ. ಥ್ಯಾಂಕ್ ಯು CV ಸರ್. ನಿಮ್ಮ ಬಗ್ಗೆ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ CG ವರ್ಕ್. ಎಸ್. ಹರಿಕೃಷ್ಣ ಸರ್, ಸಾಂಗ್ಸ್ ಎಷ್ಟಿರುತ್ತೆ ಸರ್ ಈ ಫಿಲಮಲ್ಲಿ? ಏನಾದ್ರು ಪ್ಲಾನ್ ಮಾಡಿದ್ದೀರಾ? ಯಾವ ಥರ ಇರುತ್ತೆ? ಒಂದು 5 ಸಾಂಗ್ಸ್ ಇರುತ್ತೆ. ತುಂಬ ಎಮೋಷನಲ್ ಆಗಿರೋ ಒಂದು ಕತೆ. ಪ್ರೀತಿ ಅನ್ನೋದು ಅದಕ್ಕೆ ಒತ್ತು ಜಾಸ್ತಿ ಇರುವಂಥ ಕತೆ. ನಮ್ಮ ಚಿಕ್ಕಣ್ಣವ್ರು ಹೇಳ್ದಂಗೆ ಸಿನಿಮಾ ನೋಡಿದಾಗ ಜೋಡೆತ್ತು ಏನು ಅನ್ನೋದು ಗೊತ್ತಾಗುತ್ತೆ ಅಲ್ವ. ಸೊ ಆ ಜೋಡೆತ್ತು ಅನ್ನೋ ಪದನೇ ತುಂಬ ಎಮೋಷ್ನಲಿ ಅಟ್ಯಾಚ್ ಆಗಿರೋದು ಅಂಥ ಕತೆ, ಅಂಥ ಟೈಟಲ್ ಇಟ್ಟಿರೋದು. ಸೊ ಇಡಿಯಾಗಿ ಹಾಡುಗಳಿರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಇರ್ಬೋದು, ಇಟ್ ಬಿ ವೆರಿ ಎಮೋಷ್ನಲ್ ಅಂತಲೇ. ಬಟ್ ಒಂದು ಆಡಿಯನ್ಸ್ಗೆ ಬೇಕಾಗಿರೋ ಒಂದು ಮಾಸ್ ಸಾಂಗ್ಸ್ ಇರ್ಬೋದು, ಅದು ಇರುತ್ತೆ. ಒತ್ತು ಕೊಡೋದು ಜಾಸ್ತಿ ಎಮೋಷ್ನಲ್ ಸಾಂಗ್ಸ್. ಚಿಕ್ಕಣ್ಣ ಇಲ್ಲಿ
ಈ ಜೋಡಿತ್ತು ಶುರು ಆದ್ಮೇಲೆ ಮಹೇಶ್ ಅವ್ರಿಗೆ ರಿಯಲ್ ಲೈಫಲ್ಲಿ ಜೋಡಿ ಸಿಕ್ಕಿದ್ರು. ಈ ಜೋಡಿತ್ತು ಮುಗಿದ್ರೊಳಗೆ ನಿಮ್ ಜೋಡಿ ಏನಾದ್ರು ಶುಭ ಕಾರ್ಯದ್ದು ನ್ಯೂಸ್ ಕೊಡ್ತೀರಾ ಹೇಗೆ? ಕರೆಕ್ಟು. ಅದು ನಮ್ಮ ಪ್ರೊಡ್ಯೂಸರ್ ಕಾಲ್ಗುಣ. ಅವ್ರು ಬಂದರು, ಸಿನಿಮಾ ಮಾಡೋಣ, ಮಹೇಶ್ ಅವ್ರ ಡೈರೆಕ್ಟರ್ ಅಂದರು, ಅವ್ರಿಗೂ ಜೋಡಿ ಸಿಕ್ಕಿದ್ರು. ನಮ್ಮದು ಈಗ ಟೀಸರ್ಗಿಂತ ಮುಂಚೆ ಸಿಕ್ಕಿದ್ದಾರೆ. ಜೊತೆಯಾಗಿ ಜೋಡಿತ್ತು ಮುಗಿಯೋಷ್ಟ್ರಲ್ಲಿ ನಾನು ಜೋಡಿ ಆಗಿರುತ್ತೆ. ಜೋಡಿತ್ತು ಯಾವಾಗ ಮುಗಿಯುತ್ತೆ ಅಂತ? ಸದ್ಯದಲ್ಲೇ ಮುಗಿಯುತ್ತೆ. ಈಗ ಶುರು ಮಾಡಿದ್ದೀವಿ, ಎರಡೂ ಒಟ್ಟಿಗೆ ಶುರು ಮಾಡಿದ್ದೀವಿ. ಯಾವುದೋ ವಿಘ್ನ ಇಲ್ದಂಗೆ ಆದ್ರೆ ನೀಟಾಗಿ ಆದಷ್ಟು ಬೇಗ ಮುಗಿಯುತ್ತೆ. ಓಕೆ, ಇದೀಗ ನಮ್ಮ ಆಂಜಿನಪ್ಪ ಪುಟ್ಟು ಸರ್ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಒಂದೆರಡು ಮಾತು. ಜೋಡಿತ್ತು ಸಿನಿಮಾ ಟೀಸರ್ನ ರಕ್ಷಿತ್ ಬುಲೋತು ಬರ್ಬೇಕು ಕರಿ. ಜೋಡಿತ್ತು ಸಿನಿಮಾ ಟೀಸರ್ನ ಈಗ ಬಿಡುಗಡೆ ಮಾಡಿ ಬಹಳಷ್ಟು ವಿಶಿಷ್ಟವಾಗಿ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಮೂಡಿ ಬರ್ತಾ ಇರೋದನ್ನು ನಾವು ತೆರೆ ಮೇಲೆ ನೋಡಿರ್ತೀವಿ. ಬಹಳ ಚೆನ್ನಾಗಿ ಬಂದಿದೆ. ಎಲ್ಲ ಕಲಾವಿದರಿಗೆ ಒಳ್ಳೆ ಹೆಸರು ಬರೋಂಥದ್ದಾಗಲಿ, ಮತ್ತು ನಮ್ಮ ನಿರ್ಮಾಪಕ ಸೋಮಣ್ಣವ್ರಿಗೆ ಹೆಚ್ಚು ಲಾಭ ತಂದುಕೊಡೋಂಥ ಶಕ್ತಿ ಕರ್ನಾಟಕದ ಜನತೆ ಆಶೀರ್ವಾದ ಸಿಕ್ಕಿ ಚೆನ್ನಾಗಿ ಈ ಸಿನಿಮಾ ಸಾಗಿ ಪ್ರತಿಯೊಬ್ಬರಿಗೂ ಸಹ ಹೆಚ್ಚು ಹೆಸರು ಮತ್ತು ಹಣನ ಗಳಿಸೋಂಥ ನಿಟ್ಟಿನಲ್ಲಿ ತಾಯಿ ಚಾಮುಂಡೇಶ್ವರಿ ಕಾಪಾಡಲಿ ಅಂತೇಳಿ ನಾನು ಈ ಚಿತ್ರತಂಡಕ್ಕೆ ಶುಭ ಹಾರೈಸ್ತೀನಿ. ಚಿಕ್ಕವ್ರಿಗೆ ಮತ್ತು ನಮ್ಮ ನಿರ್ದೇಶಕರು ಮಹೇಶ್ ಸರ್ ಮತ್ತು ನಿರ್ಮಾಪಕ ಸೋಮಣ್ಣ ಅವ್ರಿಗೆ ಮತ್ತು ಎಲ್ಲ ಇದರಿಗೆ ಅಂತೇಳಿ ಶುಭ ಹಾರೈಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ರಕ್ಷಕ್ ಬುಲೆಟ್ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮಗೆ ಜೋಡೆತ್ತು ಫಸ್ಟ್ ಲುಕ್ ಟೀಸರ್ ಈಗಷ್ಟೇ ಲಾಂಚ್ ಆಗಿದೆ, ರಿಲೀಸ್ ಆಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಚಿತ್ರತಂಡಕ್ಕೆ ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ. ಅಣ್ಣ ಬಂದ್ಬಿಟ್ಟು ಹೀರೋ ಆಗ್ತಿರೋದು ಎರಡನೇ ಸಿನಿಮಾ. ಅಂದರೆ ಕಾಮಿಡಿಯನ್ ಆಗಿ ನಮ್ಮ ತಂದೆನೂ ಅದೇ ಸಾಲದಲ್ಲಿ ಇದ್ದವರು, ಆದರೆ ಕಾಮಿಡಿಯನ್ ಆಗಿ ಹೀರೋ ಆಗೋದಿದೆಯಲ್ಲ ತುಂಬ ಕಷ್ಟ. ಅದರಲ್ಲಿ ಅಣ್ಣ ಆಗಿದ್ದಾರೆ. ಆಲ್ ದ ಬೆಸ್ಟ್ ಅಣ್ಣ, ಒಳ್ಳೇದಾಗಲಿ. ತುಂಬ ಚೆನ್ನಾಗಿದೆ. ಪೋಸ್ಟರ್ಸ್ ಎಲ್ಲ ನೋಡ್ತಿದ್ದೆ. ನಾನು ರೀಸೆಂಟಾಗಿ ನಮ್ಮ ಮೀಡಿಯಾ ಟೀಮ್ನೆಲ್ಲ ಮೀಟ್ ಮಾಡಿದಾಗ ಶಾರ್ಟ್ಸ್ ತೋರಿಸ್ತಿದ್ರು. ನಾನು ಅಂದೆ ಸಖತ್ತಾಗಿ ಕಾಣಿಸ್ತಿದ್ದಾರೆ ಅಣ್ಣ ಅಂತ. ಒಂದು ಚೇಂಜಸ್ ಏನೋ ಒಂಥರ. ಅಂದರೆ ಇವತ್ತು ಇಂಡಸ್ಟ್ರೀಲಿ ನಮಗೇನೋ ಬೇರೆ ಬೇಕು ಅಂತ ಹೇಳ್ತಾರೆ. ನಮ್ಮಂಥ ಹೊಸೊಬ್ರನ್ನ ತುಂಬ ಚಿಕ್ಕ ಹುಡುಗ ನಾನು, ಆದರೆ ಮುಂದಿನ ದಿವಸಗಳಲ್ಲಿ ನಮ್ದಿನ ಒಂದು ಚಿತ್ರ ಬಂದಾಗ ನಿಮ್ಮೆಲ್ಲ ಸಪೋರ್ಟ್ ಇರಬೇಕು. ಇಂಡಸ್ಟ್ರಿ ಸಪೋರ್ಟ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾಕಂದರೆ ನಮ್ಮ ತಂದೆ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿರೋದ್ರಿಂದ. ನಾನು ಅಣ್ಣನ ಪೊಗರು ಸಿನಿಮಾ ಅಲ್ಲಿ ಜೊತೆಗೆ ನಾವೆಲ್ಲ ಟ್ರಾವೆಲ್ ಮಾಡಿದ್ದು, ಹೋಗಿ ಹೈದ್ರಾಬಾದಲ್ಲಿ ಶೂಟಿಂಗ್ ಮಾಡ್ಕೊಂಬಂದಿದ್ದು. ಆಲ್ ದಿ ಬೆಸ್ಟ್ ಅಣ್ಣ, ಒಳ್ಳೇದಾಗಲಿ. ಮಹೇಶ್ ಅಣ್ಣಂಗೂ ಆಲ್ ದಿ ಬೆಸ್ಟ್. ಆಲ್ರೆಡಿ ಸಕ್ಸಸ್ ಕೊಟ್ಟಿದ್ದಾರೆ ಮಹೇಶ್ ಅಣ್ಣ, ಹೇಳೋದೇ ಬೇಕಾಗಿಲ್ಲ. ಒಳ್ಳೆ ಸಿನಿಮಾ ಬಂದೇ ಬರುತ್ತೆ ಅಣ್ಣ. ನಿರ್ಮಾಪಕರಿಗೆ ಯಾವತ್ತು ಇವತ್ತೇನಾದ್ರು ನಾವೆಲ್ಲ ಇಲ್ಲಿ ಉಳಿದಿದ್ದೀವಿ ಅಂತ ಹೇಳಿದ್ರೆ ನಿಮ್ಮಿಂದಾನೆ ಅಣ್ಣ, ನೀವೆಲ್ಲರೂ ಆಶೀರ್ವಾದ ಅಂತ. ಒಳ್ಳೇದಾಗಲಿ ಅಣ್ಣ. ಆಲ್ ದಿ ಬೆಸ್ಟ್. ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್.